ಈ ವ್ಯಕ್ತಿ ರಸ್ತೆಯಲ್ಲಿ ಹೋಗುವಾಗ ಒಂದು ಕಾಯಿನ್ ಸಿಗುತ್ತೆ, ಅದರಿಂದ ಪಿನ್ ಗೇಮ್ ಆಡಲು ಹೋಗುತ್ತಾನೆ. ಮೊದಲ ಬಾರಿಗೆ ಅವನಿಗೆ ಜಾಬ್ ಪಾಟ್ ಹೊಡೆಯುತ್ತದೆ. ಓನರ್ ಬಾಯಿ ಬಿಟ್ಟು ನೋಡುತ್ತಿರುತ್ತಾನೆ. ವ್ಯಕ್ತಿ ಹಣವೆಲ್ಲ ತೆಗೆದುಕೊಂಡು ಬೇರೆ ಆಟದ ಕಡೆ ಹೋಗುತ್ತಾನೆ. ಅಲ್ಲಿ 3 ಕಾರ್ಡುಗಳಿರುತ್ತೆ, ಅದರಲ್ಲಿ ರಾಣಿಯನ್ನು ಹುಡುಕಬೇಕಿತ್ತು. ಆ ವ್ಯಕ್ತಿ ಒಂದು ಕಾದ್ಮೇಲೆ $100ನ ಕಟ್ಟುತ್ತಾನೆ. ಆಟಗಾರ ಕಾರ್ಡನ್ನು ಬದಲಾಯಿಸುತ್ತಾನೆ, ಅದು ರಾಣಿನೇ ಆಗಿರುತ್ತದೆ. ಆ ವ್ಯಕ್ತಿ ಮೊದಲ ಬಾರಿಗೆನೇ 2 ಪಟ್ಟು ಹಣವನ್ನು ಗೆಲ್ಲುತ್ತಾನೆ. ಮತ್ತೆ ಆಟಗಾರನು ಹಾಡಲು ಹೇಳುತ್ತಾನೆ. ಆ ವ್ಯಕ್ತಿ ಒಪ್ಪಿಕೊಳ್ಳುತ್ತಾನೆ. ಕಾರ್ಡನ್ನು ಗಮನದಿಂದ ನೋಡುತ್ತಾನೆ. ಕೊನೆಯ ಕಾರ್ಡ್ ಮೇಲೆ $500 ಕಟ್ಟಿದನು. ಆಟಗಾರ ಎದುರಿಕೊಂಡು ಆ ಕಾರ್ಡನ್ನು ತಿರುಗಿಸಿದಾಗಲೂ ಅಲ್ಲಿ ರಾಣಿಯೇ ಇತ್ತು. ಆಟಗಾರ ಕೋಪದಿಂದ ಅವನಿಗೆ ಮತ್ತೆ ಆಡುವಂತೆ ಹೇಳಿದನು. ಆದರೆ ಈಗ ಆಟಗಾರ ಕಾರ್ಡುಗಳನ್ನು ಬದಲಾಯಿಸುವಾಗ ನೋಡುತ್ತಿರಲಿಲ್ಲ. ಆದರೂ ಈ ಬಾರಿಯೂ ರಾಣಿಯೇ ಬಂತು. ಆಟಗಾರ ಕೋಪದಿಂದ ಅವನನ್ನು ತಳ್ಳಿ ಹಣ ಕೊಡದೆ ಅಲ್ಲಿಂದ ಹೋಗುತ್ತಾನೆ. ಮತ್ತೆ ಆ ವ್ಯಕ್ತಿ ರೇಸ್ಗೆ ಹೋದ. ಅಲ್ಲಿ ನಾಯಿಗಳ ರೇಸ್ ನಡೆಯುತ್ತಿತ್ತು. ಅವನು 1ನೇ ನಂಬರ್ ನಾಯಿ ಮೇಲೆ ಹಣವನ್ನು ಕಟ್ಟಿದ್ದ. ಆ ನಾಯಿ ಎಲ್ಲಾ ನಾಯಿಗಳಿಗಿಂತ ಮುಂದೆ ಓಡುತ್ತಿತ್ತು. ಅವನ ಪಕ್ಕದಲ್ಲಿ ಒಬ್ಬ ಮುದುಕ ಕೂತಿದ್ದ. ಅವನು 9ನೇ ನಂಬರ್ ನಾಯಿ ಮೇಲೆ ಹಣವನ್ನು ಕಟ್ಟಿದ್ದ. ಆದರೆ ಈ ವ್ಯಕ್ತಿ ತನ್ನ ಅದೃಷ್ಟವನ್ನು ಪರಿಶೀಲಿಸಲು ಆ ಮುದುಕನೊಂದಿಗೆ ಕಾರ್ಡನ್ನು ಬದಲಾಯಿಸಿ ಕೊಳ್ಳುತ್ತಾನೆ. ಆಗ ನೀರಿನ ಗ್ಲಾಸ್ ಬೀಳುವುದರಿಂದ ಶಾಕ್ ಸರ್ಕಿಟ್ ಆಗಿ ಕ್ಯಾಮೆರಾ ಅಲ್ಲೇ ಬೀಳುತ್ತದೆ. ಎಲ್ಲಾ ನಾಯಿಗಳು ಆ ಕ್ಯಾಮೆರಾವನ್ನು ಮೂಸುತ್ತಾ ನಿಲ್ಲುತ್ತವೆ. ಆದರೆ 9ನೇ ನಂಬರ್ ನಾಯಿ ಓಡಿ ಗೆಲ್ಲುತ್ತದೆ. ಮುದುಕ ಅವನನ್ನು ಆಶ್ಚರ್ಯದಿಂದ ನೋಡುತ್ತಾನೆ. ಅವನಿಗೂ ಸಹ ಆಶ್ಚರ್ಯವಾಗುತ್ತದೆ. ಮಾರನೇ ದಿನ ವ್ಯಕ್ತಿಗೆ ಅಮೆರಿಕಕ್ಕೆ ಫ್ಲೈಟ್ ಇತ್ತು. ಆದರೆ ಅವನಿಗೆ ಇನ್ನೊಂದು ಲಾಟರಿ ಹೊಡೆಯುತ್ತದೆ. ಆದ್ದರಿಂದ ಅವನು ಆ ಫ್ಲೈಟ್ನಲ್ಲಿ ಹೋಗುವುದಿಲ್ಲ. ಆದರೆ 1 ಗಂಟೆಯ ನಂತರ ಗೊತ್ತಾಗುತ್ತೆ ಅವನು ಹೋಗಬೇಕಿದ್ದ ಫ್ಲೈಟ್ ಕ್ರಾಸ್ ಆಗಿ